ಬೈಲಹೊಂಗಲ ತಾಲೂಕಿನ ಹೊಸೂರು ಗ್ರಾಮದಲ್ಲಿ 29 ವರ್ಷದ ಸಕ್ಕುಬಾಯಿ ದಿಡ್ಗನ್ನವರ್ ವಿವಾಹಿತೆ ಮೃತಪಟ್ಟಿದ್ದು, ಇದೀಗ ಇದು ಸಹಜ ಸಾವಲ್ಲ ಕೊಲೆ ಎಂದು ಸಕ್ಕುಬಾಯಿ ಮನೆಯವರು ಆರೋಪಿಸಿದ್ದಾರೆ. ಸಕ್ಕುಬಾಯಿ ಅವರ ಪತಿ ನಾಗಪ್ಪ ದಿಡ್ಗನ್ನವರ್ ಅವರೇ ತಮ್ಮ ಪತ್ನಿಯನ್ನ ಕೊಲೆ ಮಾಡಿ ಅದನ್ನು ಆತ್ಮಹತ್ಯೆ ಎಂದು ಬಿಂಬಿಸಲು ಯತ್ನಿಸಿದ್ದಾರೆ ಎಂದು ಸಕ್ಕುಬಾಯಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಕುಟುಂಬಸ್ಥರು ನಾಗಪ್ಪ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಏನು ಸರ್, ಅವರ ಡ್ರಿಂಕ್ಸ್ ಮಾಡ್ತಿದ್ರು ಸರ್. ಡ್ರಿಂಕ್ಸ್ ಮಾಡಿ ದಿನ ಹೊಡಿ ಒಂದು 50-60 ಸಲ ಹಿರಿತನ ಆಯ್ತು ಸರ್. ಮದುವೆಯಾಗಿ 11 ವರ್ಷ ಆದ್ರೂ ಈಗ ಅವಾಗಿಂತ ನಮ್ಗೆ ಹಿರಿತನ ಮಾಡಿ ಸಾಕಾಯ್ತು ಸರ್. ನಮ್ಮ ಊರು ಹಿರಿಯರೆಲ್ಲ ಆಗ್ಯದ್ರಿ ಅವ್ರಿಗೆ. ವಾಪಸ್ರೆ ನಮ್ಮ ಕಾಸ ನಮ್ಮ ಅಪ್ಪನ ಅಕ್ಕ ಬಂದ್ರೆ ನಾವು ಕಂಪ್ಲೀಟ್ ಏನು ಮಾಡಕ್ಕೆ ಹೋಗ್ಲಿಲ್ಲ. ಅವಾಗ ಹಿರಿಯರು ಏನವ್ರ ಮನೆಯಂದ ಐತಿಪ್ಪ ಅಂತ ಹೇಳಿ ನಮ್ಮ ಎಲ್ಲ ಸಾಲ್ವ್ ಮಾಡಿ ಕಳಿಸ್ತಿದ್ರು ಸರ್. ಅವ್ರು ಬರ್ಬಾರ್ದು ಟಾರ್ಚರ್ ಹೆಚ್ಚದ್ರಿ ನಾವು ಸ್ವಲ್ಪ ಜಗಾಡ್ತಿದ್ರು. ಮತ್ತು ಹಂಗೆ ಚಲೋ ಇರ್ತಾರ ಅಂತ ಹೇಳ್ರಿ ಎಲ್ಲ ಇದು ಮಾಡ್ತಿದ್ರು ಸರ್. ಡ್ರಿಂಕ್ಸ್ ಮಾಡಿರವ ಭಯಂಕರ ಹೊಡಿತಿದ್ರಿ. ಈಗ ಎಲ್ಲ ಒಂದು 2-3 ಸಲನೂ ಮಾಡ್ರ ಕೊಲೆ ಮಾಡೋಕೆ ಪ್ರಯತ್ನ ಮಾಡಿದ್ದು ಸರ್. ಅವು ಅಷ್ಟಾದ್ರೂ ನಾವು ಮತ್ತೆ ಒಂದು 2 ತಿಂಗಳು ಇಟ್ಬೋದು ಮಾತ್ರ ಹಿರಿಯರ ಮದಕ್ಕೆ ಕೇಳಿ ಇದು ಮಾಡಿ ಕಳಿಸ್ತಿದ್ವಿ ಸರ್. ಆದ್ರೆ ಅವ್ರು ಬರ್ಬಾರ್ದು ಬಾಂಡ್ ಮಾಡಿ ಕೊಡ್ತಿದ್ದು ಸರ್. ಅವು ಬಾಂಡ್ ಅದಕ್ಕಂದ್ರೆ ಸತ್ರ ಯಾರು ಏನಕ್ಕೇನಾರ ಆಗಿ ಸತ್ರು ಯಾರು ಕೇಳೋಂಗಿಲ್ಲ ಅವ್ರದ್ದು ಬಾಂಡ್ ಮಾಡಿ ಕೊಡ್ತಿದ್ರು ಅವ್ರು ಒಂದು ಬಾಂಡ್ರೆ. ಅದ್ರ ಸಂಬಂಧ ಸರ್ ಅದು ಸಮಸ್ಯೆ ಬಂದು ಅದ್ರ ಲಾಸ್ಟ್ನೇಕು ಫೋನ್ ನನಗೆ 4 ಸರ ಫೋನ್ ಹಚ್ಚಿದ್ರ. ಫೋನ್ ಹಚ್ಚಿ ಇಲ್ಲ ನಿಮ್ಮ ತಂಗಿ ಶಟದ್ದಾಳು ಅಂದ್ರೆ ಏನಾಗೈತಪ್ಪ ಅಂತ ನಾ ಕೇಳಿದ್ರನ ಹೊಲ್ಲಾಗಿದ್ದೀರ ಅಂದ್ರೆ ಶಟದ್ದಾಳ ಅಂದ್ರೆ ಏನಾಗೈತೆ ಅಂತ ಕೇಳಂತನ ಏನಾಗೈತೆ ಅಂದ್ರೆ ಏನು ಹೇಳೋದು ಮ್ಯಾಲ್ಕ್ ಹೋಗಿ ಹೇಳಕ್ಕೆ ಸಾತ್ರ ಏನು ಮಾಡೋದನ್ನ ಏನು ಹರಿಯವ್ರು ನೀವು ಅನ್ನೋದು ಅಂದ್ರೆ ಹೊಲಸು ನಮ್ಗೆ ಬೇಯಾಕತ್ ಸರ್. ಅವ ಹಿಂಗಾಗಿ ಸರ ನಾವು ಹೋಗಿ ನೋಡಂತನ ಅದು ಒಂದು ಡಬ್ಬಿ ಇಟ್ಟಾರ ಸರ್ ತೆಳಗ್ರೆ. ಅದು ಡಬ್ಬಿ ಅದನ್ನ ಸ್ವಲ್ಪ ತಗಡಿನ ಪೂರ ಡಬ್ಬಿ ಇತ್ತ ತಿಳಿ ಡಬ್ಬಿ ಸರ್. ಅದ ಯಾರಿಗಾರು ಗೊತ್ತಾಗತ್ತೆ ಸರ್. ಅದ ಆ ಡಬ್ಬಿ ಇಟ್ಟ ಅವ್ರಾಗೆ ತರಾಗಿ ನೀರು ತಾಕಿತ್ತು ಸರ್. ಅದ್ರೆ ಅವ್ರು ನಗ್ತಿತ್ತು ಸರ್. ಪೂರ ಅದೇ ಪೂರ ಈ ಸಣ್ಣ ಪೂರ ಇದು ಬರುತ್ತಲ್ಲ ಸರ್, ಆಯಿಲ್ ಡಬ್ಬಿ ಅದ ಪೂರ ಮಿದು ಡಬ್ಬಿ ಸರ್. ಅದ ಪೂರ ನೆಗ್ತಿತ್ತು. ಅದ ಬಾಯಾಗತ್ತು ಅರ್ಬಿ ತುರ್ಕಿ ಸರ್. ಅದು ವಿಡಿಯೋದೊಳಗೆಲ್ಲ ಕ್ಲಿಯರ್ ಆಯ್ತು ನೋಡಿ ಸರ್. ಎಲ್ಲ ಸರ ಮಾಡ್ರಿ ಅವ್ರು ಅರ್ಬಿ ಚೇಂಜ್ ಮಾಡ್ಯಾರ ಸರ್. ಅರ್ಬಿ ಚೇಂಜ್ ಮಾಡಿ ವಾಪಸ್ ಇಲ್ಲಿ ಎಡಗಡೆ ಸೈಡ್ ತುರುಕ್ರಿ ಮಾತ್ರ ಇದನ್ನ ಭಾಳ ಟಾರ್ಚರ್ ಮಾಡಿ ಕೊಂದಾರ ಸರ್. ಕಾಲಿಗೆಲ್ಲ ಹೊಡೆದದ್ದು ಕರಿ ವಾಪಸ್ ಗೊಂಡ್ಲಕ್ಕೆ ಇಲ್ಲಿ ಹರ್ಕೊಂಡಿದ್ದು ಸರ್. ಎಲ್ಲ ಕಚ್ಚದವ್ರು ಕಚ್ಚದ್ದು ಎಲ್ಲ ಭಾಳ ಪರಿಣಾಮ ಇದನ್ನ ಮಾಡ್ತಾರೆ ಸರ್. ಅವರು ಅವ್ರ ಅತ್ತಿ ಅವ್ರ ಅತ್ತಿಗಂಡ್ರೆ ಅವ್ರ ಹೆಣ್ಮಗಳ್ರಿ ರೇಣವ್ ಅಂತ ಹೇಳ್ರಿ, ಅವ್ರವ್ವ ಎಲ್ಲವ ಅಂತ ಹೇಳ್ರಿ, ಅವ್ನ ನಾಗಪ್ಪ ದಿಡ್ಗನ್ನವ್ರು ಅಂತ ಹೇಳ್ರಿ. 3 ಮಂದಿ ಅವ್ರು ಮಾಡ್ಕೊಂಡ್ ಏನು ಬೇಕಾದಷ್ಟು ರೊಕ್ಕ ಹೋಗ್ಲಿ ನಮ್ಗೇನು ಹಾಂಜಿಂಗ್ ಅಂತ ಊರಾಗೇನೋ ಹೇಳ್ಕೊಂಡ ಅಡ್ಡಾಡಿದ್ರಂತ ಸರ್. ಈಗ ನಮ್ಗೆ ಏನ್ ಸರ್ ಅವ್ರು ಡ್ರಿಂಕ್ಸ್ ಮಾಡ್ತಿದ್ರು ಸರ್. ಡ್ರಿಂಕ್ಸ್ ಮಾಡಿದವನ ಇದಂತ ಡ್ರಿಂಕ್ಸ್ ಮಾಡಿದ ಕೂಡ ನಾವು ಬ್ಯಾಡಲ್ಲ ಸರ್. ಅವ್ರಿಗೆ ಮಾಡ್ಕೊಂಡ್ಬಿಡ್ತಿದ್ರು ಸರ್. ಇದನ್ ತೊಂಬ ಅನ್ನೋರು ನಾವೆಲ್ಲ ಕೊಟ್ಟು ಕಳಿಸಿವ್ರು ಸರ್. ಅವ್ರ ಯಾವ ಟಾರ್ಚರ್ ಹಂಗೆ ಬಂಗಾರ ಎಲ್ಲ ಸರ ಎಲ್ಲಾ ತರ ಕೊಟ್ಟರು. ಅದನ್ನೆಲ್ಲ ಕೇಳಿ ಎಲ್ಲ ಸಾಲ್ವ್ ಮಾಡಿದ್ರು ಸರ್. ಅವರು ಲಾಸ್ಟೇ ಪೊಸಿಷನ್ಗೆ ಇದಕ್ಕೆ ಬಂದ್ರೆ 7 ತಿಂಗಳು ಹೊಟ್ಲಿದ್ದಾಗ ಕೆಲ್ಸಕ್ಕೆ ಹೋಗಕ್ಕೆ ಆಗುದಿಲ್ಲ ಅಂದಿಡ್ರಕ್ಕೆ ಅವಾಗ ಒಂದ್ಸಲ ಹೊಡೆದ್ರು ಸರ್. ಅವ್ರು ನಾ ಏನಂದ್ರೆ ಹಂಗಾರ ಪಾಪ ಜುರ ಮಾಡೋರು ಹೆಣ್ಣು ನಮ್ಮ ತಂಗಿ ಅಂದ್ರೆ ನಮ್ಗೂ ತ್ರಾಸ ಆಗಂತಾರ. ಅದೇನು ಪೇಮೆಂಟ್ ಬೇಕಾದ್ರೆ ನನಗೆ ಕೊಡ್ತೇನೆ ಹೋಗಿ ತ್ರಾಸ ಇದ್ರೆ ಮನ್ಯಾಗ ಇರ್ಲಿಕ್ಕೆ ಅದೇನು 400-300 ರೂಪಾಯಿ ಪಗಾರ ಕೊಡ್ತಾರಲ್ಲ ಅಂತ ಪಗಾರ ನಾ ಕೊಡ್ತೇನೆ ಬೇಕಾರೆ. ಆದ್ರೆ ಆಗಿನ ಕೆಲಸಕ್ಕೆ ಅದು ಕಳಿಸ್ಬಾರ್ರಿ ಅಂತ ಹೇಳಿ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸರ್. ಕಾಲ್ ಬಿದ್ದು ಎಲ್ಲ ಥರ ರಿಕ್ವೆಸ್ಟ್ ಮುಗಿದ್ರು ಸರ್. ಅವ್ರು ದಾದಾಗಿರಿನೇ ಚಲೋ ಮಾಡಿದ್ರು ಸರ್. ಅವರು ಚಲೋ ಮಾಡಿ ನಮ್ಗೆ ಭಾಳ ತ್ರಾಸ ಮಾಡಿ ಕೊಂದಾರ ಸರ್. ಮಾಡ್ಯಾರ ಸರ್. ಆಗಿಂದಾಗಿ ಮಾಡಿಲ್ಲ ಸರ್. ಈಗ ಒಂದು 5-6 ದಿನ ಆದ ಸರ್. ನಮ್ಗೆ ಅದು ಸರ್ ನಮ್ಮ SP ಸಾಹೇಬ್ರಂತ ಈಗ ಹೋದಾಗ್ರೆ ನಾವು ಈಗ ಸರ್ ಅಂದಾಗ ನಮ್ಗೆ ಅವಾಗ ಗೊತ್ತ್ರಿ ಈಗ ಮಾಡಿದ್ದಾರ ಅನ್ನೋದ್ರೆ. ಇದ್ದಂಗೆ ನಮ್ಗೆ ಗೊತ್ತಿಲ್ಲ ಅದು ನ್ಯಾಯ ಕೇಳ್ಕೊಂಡು SP ಅವ್ರ ಕಡೆ ಬರೋ ಪರಿಸ್ಥಿತಿ ನಿರ್ಮಾಣ. ಹಾಂ ಸರ್, ನಿರ್ಮಾಣ ಆಗೈತೆ ಸರ್. ನಮ್ಗೆ ಯಾಕಂದ್ರೆ ನಮ್ಗೆ ಅಲ್ಲಿ ಯಾರು ನಮ್ಗೆ ಮಾಹಿತಿ ಕೊಡಲಿಲ್ಲ ಸರ್. ಆ ಸಂಬಂಧ ನಮ್ಗೆ ಇನ್ನೊಬ್ರು ಏನಂದ್ರೆ ನಮ್ಗೆ ಹಂಗೆ ಒಬ್ರು ಏನಂದ್ರೆ ನ್ಯೂಸ್ ಚಾನಲ್ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಸಂಬಂಧ ನಿಮ್ಮ ಮಧ್ಯಕ್ಕೆ ಬಂದಿವಿ ಸರ್. ಆಗಿ ಒತ್ತಾಯ ಏನು ಸರ್, ಅವ್ರ ಅರೆಸ್ಟ್ ಆಗಿದ್ದು ಬಿಟ್ಟು ಅನ್ನೋದ್ರ ನಮ್ಗೆ ಗೊತ್ತಿಲ್ಲ ಸರ್. ಅವ್ ಎಲ್ಲಿ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ ಸರ್. ಆದ್ರೆ ಮಕ್ಕಳ ಪರಿಸ್ಥಿತಿ ಮುಂದೆ ಗಂಭೀರ ಹೆಂಗೆ ಅನ್ನೋದು ನಮ್ಗೆ ವಿಚಾರ ತಿಳಿಲಾಗೈತೆ ಸರ್. ಯಾಕಂದ್ರೆ ಮಕ್ಕಳು 2 ಮಕ್ಕಳು ಬಿಟ್ಟವ್ರನ್ನ ನಮ್ದ ಕಳಿಸಿದ್ರ ಸುಮ್ ಕುಂತಾರ ಅವ್ರ. ಮತ್ತು ಅವ್ರ ಮಕ್ಳು ಮುಂದಿನ ಜೀವನ ಹೆಂಗೆ ಅನ್ನೋದು ನಮಗೂ ಗೊತ್ತಾಗಲ್ಲ ಸರ್. ಅದ್ರ ಸಂಬಂಧ ನಿಮ್ಮ ಹತ್ರ ಬಂದೇವು ಸರ್ ನಾವು. ಸಿದ್ದರಾಮ್ ಅಂತ ಸರ್. ಸಕ್ಕುಬಾಯಿ ಮತ್ತು ನಾಗಪ್ಪ ಅವರ ಮದುವೆಯಾಗಿ 11 ವರ್ಷಗಳಾಗಿದ್ದು, ಈ ಅವಧಿಯಲ್ಲಿ ನಿರಂತರವಾಗಿ ಕೌಟುಂಬಿಕ ಕಲಹಗಳು ನಡೆಯುತ್ತಲೇ ಇದ್ದವು ಎಂದು ಸಕ್ಕುಬಾಯಿ ಕುಟುಂಬಸ್ಥರು ಹೇಳಿದ್ದಾರೆ. ದಂಪತಿಗೆ 4 ಮಕ್ಕಳಿದ್ದರೂ ಅದರಲ್ಲಿ 2 ಮಕ್ಕಳು ಮೃತಪಟ್ಟಿದ್ದು, 2 ಮಕ್ಕಳು ಮನೆಯಲ್ಲಿದ್ದಾರೆ. ಪಂಚಾಯಿತಿಯಲ್ಲಿ ನೌಕರಿ ಮಾಡುತ್ತಿರುವ ನಾಗಪ್ಪ ಅವರು ಸಕ್ಕುಬಾಯಿಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡುತ್ತಿದ್ದರು ಎಂದು ತಾಯಿ ಆರೋಪಿಸಿದ್ದಾರೆ. ಸರ 11 ವರ್ಷದಿಂದ ಅವ್ರ ಜಗಳ ಇದ್ದದನ್ನ ಸರ. ಹಂಗ ನಮ್ಮ ಮಗಳಿಗೆ ಹೋಗಿ ರಮೇಶ್ ನಾವು ಇದನ್ನ ಮಾಡಿ ಕಳಿಸ್ತಿದ್ರು ಸರ. ಎಲ್ಲ ಹಿರಿಯರಿಗೆ ಒಂದು ಬಂದು ಕೊಡ್ಲಿ ರೀ. 4 ಮಕ್ಳಾಗ್ಯವ್ರು ಸರ. 2 ಸತ್ತವ್ರಿ 2 ಅದಾವ್ರಿ ಸರ. ನಮ್ಮ ಮಗಳಿಗೆ ಭಾಳ ಟಾರ್ಚರ್ ಕೊಡ್ತೀವಿ ಮನೆಯನ್ನಾಕಿ ಅಂತೇಳಿ ನಾವು ತಡ್ಕೊಂಡು ಹಿರಿಯರ ಮಾತಿ ಕಿಮ್ಮತ್ತು ಕೊಟ್ಟಿದ್ದೀವಿ ಸರ್. ಯಾರ ಮನೆಯವರು ಆಕೆ ಮನೆಯನ್ನಾಕಿ ಅತ್ತೆ ಅಂತ ಹೇಳ್ರಿ ನಾವು ಇದನ್ನ ಮಾಡಿ ನಾವು ಸುಮ್ಮನೆ ಇದ್ದೀವಿ ಸರ್. ಮತ್ತು ನಮ್ಮ ಹುಡುಗಿ ಒಬ್ಬ ಮಗವ
ಅವ್ನು ನೌಕರಿ ಇದ್ದು ಚಲೋ ತಂಗೆ ಇಟ್ಕೋತಾರೆ. ಇನ್ನೊಂದು ದಿನ ಚೊಡಗಿರಿ ಹುಡುಗರಿಂದ ಚಲೋ ಹಾಕಂದು ನಮ್ಮ ಮಗಳಿಗೆ ಬುದ್ಧಿ ಕಸಿದಾರ. ಏನ್ ಕೆಲಸ ಮಾಡ್ತಿದ್ರಿ? ಅವ್ ಪಂಚಾಯತಿಯಾಗ ನೌಕರಿ ಮಾಡ್ತಾನೆ ಸರ್. ಈಗ ಏನಾಗೈತ್ರಿ? ಈಗ ಊರ್ಲಾಕ್ ಕೊಂದಾರಿ ಸರ್ ಅವರು. ಊರ್ಲಾಕ್ ಕೊಂದಾರಿ ಮಕ್ಳು ನೋಡ್ಯಾರ. ಅವ್ನು ಬಿಡುವಾಗ ನೋಡ್ಯಾರಿ. ಹೊಳೆ ಜೋತಾಡ್ ನೋಡ್ರಿ. ಹೊಳೆ ಅವ 5 ಗಂಟೆಗೆ ಬಂದು ಕೆಸರಿ 5 ಗಂಟೆಗೆ ಬಂದು ಅವ ನಮ್ಮ ಹುಡುಗನ ಡೈರೆಕ್ಟ್ ಫೋನ್ ಮಾಡ್ಯಾನ ಸರ್. ಹಿಂಗಂತ ಹೇಳ್ರಿ. ಏನಂತೇಳಿ? ಇವ್ರು ನಿಮ್ಮ ತಂಗಿ ಹೋದ್ ನೋಡ ಅಂದಂತ ಸರ. ಎಲ್ಲಿ ಹೋದ್ಲಿ ಅಂತಂದ್ರಿ. ಮ್ಯಾಗ ಹೋದ್ ನೋಡ ಅಂತ ಅಂದ ಕೂಡಲೇ ಇವ್ ಹುಡುಗ ಬಂದ ಮಂದಿ ಕೂಡಿಸಿ ಕರ್ಕೊಂಬಂದ್ ಸರ್. ನಾವು ಅವತ್ತು ಬೈಲುಂಗಲ್ ಮಠ ಹೋಗಿನ್ರಿ ಸರ್. ಯಾಕೆ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಕರ್ಕೊಂಬರ್ಬೇಕಂಗ ಅಂತ ಹೋಗಿನ್ರಿ ಸರ್. ಅಲ್ಲೇ ಸುದ್ದಿ ಬರ ನಾವು ತವಿಟ್ರಿ ಸರ್. ನಾ 8 ದಿನದಿಂದ ಮೊದಲು ಹೋಗಿದ್ದೀನಿ ರೀ. ಹಿಂಗೆ ಕರ್ಕೊಂಡು ಹೋಗ್ಯನ್ವಾ ಅಂತ ಹೇಳಿ ಬಂದಿನ್ರಿ ಸರ್. ಮತ್ತು ಅವಾಗಿಂದ ಯಾಕೆ ಏನು ಇದನ್ನ ಮಾಡಿದ ಗೊತ್ತಿಲ್ಲ ರೀ. ಅವತ್ತಿಂದ ಒಂದು ಫೋನ್ ನಂಬರ್ ಕೊಟ್ಟು ಬಂದೀನಿ ಸರ್. ಮತ್ತು ಫೋನ್ ಮಾಡಿ ಬರ್ತೀನಿ ಅಂದ ಫೋನ್ ನಂಬರ್ ಹುಡುಗನ ಕೈ ಕೊಟ್ಟು ಬಂದಿನಿ ರೀ. ಬಡ ಹರಿದು ಹೋಗದ್ಲಂತ್ರಿ ಸರ್. ಅದನ್ನು ನೀವು ಹಾಕಿ ಫೋನ್ ನಂಬರ್ ರೀ ಮಂದಿ ಹಾಕಿ ಬಾಂಡ್ ಮಾಡಿ ಕೊಡೋ ಅಂತೇಳ್ರಿ ಸರ್. ಒಳ್ಳೆ ಊರು ಹಿರಿಯರು ನಮ್ಮ ಊರು ಹಿರಿಯರು ಎಷ್ಟು ಮಂದಿ ಅಷ್ಟು ಎಲ್ಲಾರು ಕೇಳ್ರಿ. ಯಾರು ಒರೇ ಒಣದ್ಕನ ರೀ. ಹಿಂಗೆ ಕೆಲಸ ಮಾಡೋರು ರೊಟ್ಟಿ ಬರುವ ಅಡುಗೆ ಮಾಡೋವಲ್ರಿ ಅದಿಲ್ಲ. ಮತ್ತು ಕೆಲ್ಸಕ್ಕೆ ನಾವು ಹೋಗಿಡ್ರಿ. ದಿನ ಒಬ್ಬರದು ಹೋಗಿ ಡೈಲಿ ಹೋಗೋದನ್ನ ರೀ ಸರ್. ಮುಂಜಾನೆ 6 ಗಂಟೆಗೆ ಹೋಗಿ ರಾತ್ರಿ ಮಟನ ಹೋಗೋದ್ರಿ. 6 ಗಂಟೆ ಮಟ ರೀ. ಮಗಳನ್ನ ಭಾಳ ಇದನ್ನ ಮಲ್ಲವ ರೀ. ತುಂಬಾ ದಿನದಿಂದ ಮಗಳಿಗೆ ಶಿಕ್ಷೆ ನೀಡುತ್ತಿದ್ದ. ಎಲ್ಲವನ್ನೂ ಸಹಿಸಿಕೊಂಡು ಹಿರಿಯರ ಮಾತಿಗೆ ಬೆಲೆ ನೀಡಿ ಮಗಳನ್ನ ಅಲ್ಲೇ ಬಿಟ್ಟಿದ್ವು ಎಂದು ಸಕ್ಕುಬಾಯಿ ತಾಯಿ ಅಳಲು ತೋಡಿಕೊಂಡಿದ್ದಾರೆ. ಅತ್ತೆಯ ಕಿರುಕುಳವೂ ಇತ್ತು ಎಂದು ಕುಟುಂಬಸ್ಥರು ಹೇಳಿದ್ದಾರೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. शुभ क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.